ಸ್ನೇಹಿತರೆ, ನಾವು ಮೊದಲ ಭಾಗದಲ್ಲಿ ಸಾಮಾಜಿಕ ಅರಣ್ಯೀಕರಣದ ಪರಿಕಲ್ಪನೆ, ಇತಿಹಾಸ ಮತ್ತು ಅದರ ವಿವಿಧ ವಿಧಗಳ ಕುರಿತು ತಿಳಿದುಕೊಂಡೆವು. ಈಗ ಈ ಎರಡನೇ ಭಾಗದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಮಾಜಿಕ ಅರಣ್ಯೀಕರಣವನ್ನು ಉತ್ತೇಜಿಸಲು ಕೈಗೊಂಡಿರುವ ಪ್ರಮುಖ ಯೋಜನೆಗಳು ಮತ್ತು ಉಪಕ್ರಮಗಳು, ಅವುಗಳ ಉದ್ದೇಶಗಳು ಹಾಗೂ ಪರಿಣಾಮಗಳನ್ನು ಪರಿಶೀಲಿಸೋಣ. ಜೊತೆಗೆ ಸಾಮಾಜಿಕ ಅರಣ್ಯೀಕರಣದ ಪ್ರಮುಖ ಸಾಧಕಗಳು ಮತ್ತು ಬಾಧಕಗಳು, ಅದರ ಪರಿಸರ, ಸಾಮಾಜಿಕ ಮತ್ತು ಆರ್ಥಿಕ ಮಹತ್ವವನ್ನು ಸಮತೋಲನದ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳೋಣ. ಸಾಮಾಜಿಕ ಅರಣ್ಯೀಕರಣವು ಕೇವಲ ಒಂದು ಪರಿಕಲ್ಪನೆಯಾಗಿಯೇ ಉಳಿಯದೆ ದೇಶಾದ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿವೆ. ಉದಾಹರಣೆಗೆ ಮನ್ರೇಗಾ. ಇದು ಗ್ರಾಮೀಣ ಜನರಿಗೆ ಉದ್ಯೋಗ ನೀಡುವುದರ ಜೊತೆಗೆ ಸಾಮಾಜಿಕ ಅರಣ್ಯೀಕರಣಕ್ಕೂ ಬಲ ನೀಡುತ್ತಿದೆ. ಈ ಯೋಜನೆಯಡಿ ಗ್ರಾಮ ಪಂಚಾಯಿತಿಗಳ ಮೂಲಕ ರಸ್ತೆ ಬದಿಗಳು, ಕೆರೆ ದಂಡೆಗಳು, ಗೋಮಾಳಗಳು ಮತ್ತು ಸರ್ಕಾರಿ ಖಾಲಿ ಜಾಗಗಳಲ್ಲಿ ಸಸಿಗಳನ್ನು ನೆಟ್ಟು ಅವುಗಳ ನಿರ್ವಹಣೆಯ ಕೆಲಸಗಳನ್ನು ಕೈಗೊಳ್ಳಲಾಗುತ್ತದೆ. ಇದರಿಂದ ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗ ದೊರೆಯುವುದರ ಜೊತೆಗೆ ಅವರು ನೆಟ್ಟ ಮರಗಳು ಮುಂದಿನ ಪೀಳಿಗೆಗೆ ಶಾಶ್ವತ ಹಸಿರು ಸಂಪತ್ತಾಗಿ ಬೆಳೆಯುತ್ತದೆ. ಇನ್ನು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ರೈತರು ತಮ್ಮ ಕೃಷಿ ಭೂಮಿಗಳಲ್ಲಿ ಬೆಳೆಗಳ ಜೊತೆಗೆ ವಾಣಿಜ್ಯ ಹಾಗೂ ಬಹು ಉದ್ದೇಶಿತ ಮರಗಳನ್ನು ಬೆಳೆಸಲು ಪ್ರೋತ್ಸಾಹಿಸಲಾಗುತ್ತದೆ. ಹೆಬ್ಬೇವು, ತೇಗ, ಶ್ರೀಗಂಧ, ಹೊಂಗೆ ಮತ್ತು ಇತರೆ ಆರ್ಥಿಕ ಮೌಲ್ಯಗಳುಳ್ಳ ಮರಗಳ ನೆಡುವಿಕೆಗೆ ಸಸಿಗಳು, ಮಾರ್ಗದರ್ಶನ ಹಾಗೂ ವಿವಿಧ ರಾಜ್ಯಗಳಲ್ಲಿ ಲಭ್ಯವಿರುವ ಪ್ರೋತ್ಸಾಹಧನ ಮತ್ತು ಸಹಾಯಧನಗಳ ಮೂಲಕ ಕೃಷಿ ಅರಣ್ಯೀಕರಣಕ್ಕೆ ಉತ್ತೇಜನ ನೀಡಲಾಗುತ್ತದೆ. ಇದರ ಮಹತ್ವದ ರೈತರಿಗೆ ದೀರ್ಘಾವಧಿಯ ಹೆಚ್ಚುವರಿ ಆದಾಯದ ಅವಕಾಶಗಳು ಸೃಷ್ಟಿಯಾಗುತ್ತಿವೆ. ಇನ್ನು ಮೂರನೆಯದಾಗಿ ರಾಷ್ಟ್ರೀಯ ಹಸಿರು ಮಿಷನ್. ಇದು ಹವಾಮಾನ ಬದಲಾವಣೆಯ ಮೇಲಿನ ರಾಷ್ಟ್ರೀಯ ಕ್ರಿಯಾ ಯೋಜನೆಯ ಪ್ರಮುಖ ಮಿಷನ್ಗಳಲ್ಲಿ ಒಂದಾಗಿದೆ. ಇದರ ಉದ್ದೇಶ ದೇಶದಲ್ಲಿ ಅರಣ್ಯ ಮತ್ತು ಮರಗಳ ವ್ಯಾಪ್ತಿಯನ್ನು ಹೆಚ್ಚಿಸುವುದು, ಹಾನಿಗೊಳಗಾದ ಅರಣ್ಯ ಪ್ರದೇಶಗಳನ್ನು ಪುನರುಜ್ಜೀವನಗೊಳಿಸುವುದು ಹಾಗೂ ಸಾಮಾಜಿಕ ಅರಣ್ಯೀಕರಣದ ಮೂಲಕ ಬಂಜರು ಹಾಗೂ ಪಾಳು ಭೂಮಿಯನ್ನು ಹಸಿರು ಪ್ರದೇಶಗಳಾಗಿ ಪರಿವರ್ತಿಸುವುದಾಗಿದೆ. ಈ ಯೋಜನೆಯು ಕಾರ್ಬನ್ ಹೀರಿಕೊಳ್ಳುವಿಕೆ, ಜೀವ ವೈವಿಧ್ಯ ಸಂರಕ್ಷಣೆ ಮತ್ತು ಪರಿಸರ ಸಮತೋಲನವನ್ನು ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಇನ್ನು ನಾಲ್ಕನೆಯದಾಗಿ ನಗರ ವನ ಯೋಜನೆ. ನಗರೀಕರಣದಿಂದ ಉಂಟಾಗುತ್ತಿರುವ ವಾಯುಮಾಲಿನ್ಯ, ತಾಪಮಾನ ಏರಿಕೆ ಮತ್ತು ಹಸಿರು ಪ್ರದೇಶಗಳ ಕೊರತೆಯನ್ನು ನಿವಾರಿಸಲು ನಗರದ ವನ ಯೋಜನೆಯನ್ನು ಆರಂಭಿಸಲಾಗಿದೆ. ಈ ಯೋಜನೆಯಡಿ ನಗರಗಳಲ್ಲಿರುವ ಸರ್ಕಾರಿ ಖಾಲಿ ಜಾಗಗಳು, ಉದ್ಯಾನವನಗಳು ಹಾಗೂ ಸಾರ್ವಜನಿಕ ಪ್ರದೇಶಗಳಲ್ಲಿ ನಗರ ಅರಣ್ಯಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಇದರ ಮೂಲಕ ನಗರ ನಿವಾಸಿಗಳಿಗೆ ಶುದ್ಧ ಗಾಳಿ, ಉತ್ತಮ ಪರಿಸರ, ಜೀವ ವೈವಿಧ್ಯ ಮತ್ತು ಪ್ರಕೃತಿಯೊಂದಿಗೆ ನಿಕಟ ಸಂಪರ್ಕವನ್ನು ಒದಗಿಸುವ ಗುರಿ ಹೊಂದಲಾಗಿದೆ. ಸಾಮಾಜಿಕ ಅರಣ್ಯೀಕರಣದ ಕ್ಷೇತ್ರದಲ್ಲಿ ಕರ್ನಾಟಕವು ದೇಶದ ಮುಂಚೂಣಿ ರಾಜ್ಯಗಳಲ್ಲಿ ಒಂದಾಗಿದೆ. ಪರಿಸರ ಸಂರಕ್ಷಣೆ, ರೈತರ ಭಾಗವಹಿಸುವಿಕೆ, ಸಾರ್ವಜನಿಕ ಸಹಭಾಗಿತ್ವ ಮತ್ತು ಹಸಿರು ಅಭಿವೃದ್ಧಿಯನ್ನು ಸಮನ್ವಯಗೊಳಿಸುವ ಹಲವು ವಿನೂತನ ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ಯಶಸ್ವಿಯಾಗಿ ಜಾರಿಗೊಳಿಸಿದೆ. ಪರಿಸರ ಸಂರಕ್ಷಣೆ, ಗ್ರಾಮೀಣ ಜೀವನೋಪಾಯ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಒಟ್ಟಿಗೆ ಬೆಳೆಸುವ ಹಸಿರು ಚಟುವಟಿಕೆಗಳಾಗಿವೆ. ಕರ್ನಾಟಕದ ಅತ್ಯಂತ ಯಶಸ್ವಿ ಯೋಜನೆಗಳಲ್ಲಿ ಒಂದಾದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ರೈತರನ್ನು ಕೃಷಿಯ ಜೊತೆಗೆ ಮರಗಳನ್ನು ಬೆಳೆಸಲು ಉತ್ತೇಜಿಸುತ್ತಿದೆ. ಈ ಯೋಜನೆಯಡಿ ಅರಣ್ಯ ಇಲಾಖೆಯು ರೈತರಿಗೆ ಹೆಬ್ಬೇವು, ಶ್ರೀಗಂಧ, ತೇಗ, ಹೊಂಗೆ ಸೇರಿದಂತೆ ಆರ್ಥಿಕ ಮೌಲ್ಯವುಳ್ಳ ಮರಗಳ ಸಸಿಗಳನ್ನು ಅತ್ಯಂತ ರಿಯಾಯಿತಿ ದರದಲ್ಲಿ ಒದಗಿಸುತ್ತದೆ. ಈ ಯೋಜನೆಯು ರೈತರಲ್ಲಿ ಕೃಷಿ ಅರಣ್ಯೀಕರಣದ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಿಸಿದ್ದು, ರಾಜ್ಯದ ಹಸಿರು ವ್ಯಾಪ್ತಿಯನ್ನು ವಿಸ್ತರಿಸಲು ಮಹತ್ವದ ಕೊಡುಗೆಯನ್ನು ನೀಡಿದೆ. ಪ್ರತಿ ವರ್ಷ ಮುಂಗಾರು ಆರಂಭವಾಗುತ್ತಿದ್ದಂತೆ ಕರ್ನಾಟಕದಲ್ಲಿ ಲಕ್ಷಾಂತರ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಶಾಲೆಗಳು, ಕಾಲೇಜುಗಳು, ಸರ್ಕಾರಿ ಇಲಾಖೆ, ಸ್ವಯಂ ಸೇವಾ ಸಂಸ್ಥೆಗಳು, ರೈತ ಸಂಘಗಳು ಮತ್ತು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ರಸ್ತೆ ಬದಿಗಳು, ಬಂಜರು ಭೂಮಿಗಳು, ಸರ್ಕಾರಿ ಕಚೇರಿ ಆವರಣಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಥಳೀಯ ಮರಗಳಾದ ಬೇವು, ಹೊಂಗೆ, ಆಲ, ಅರಳಿ, ನೇರಳೆ ಮುಂತಾದ ಪ್ರಭೇದಗಳನ್ನು ನೆಟ್ಟು ಪೋಷಿಸಲಾಗುತ್ತದೆ. ಈ ಅಭಿಯಾನಗಳು ಜನರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಒಬ್ಬ ವ್ಯಕ್ತಿ ಒಂದು ಮರ ಎಂಬ ಮನೋಭಾವನೆಯನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ.
ಪರಿಸರ ಸಂರಕ್ಷಣೆಯ ಅರಿವು ಬಾಲ್ಯದಲ್ಲಿಯೇ ಮೂಡಬೇಕು ಎಂಬ ಉದ್ದೇಶದಿಂದ ಶಾಲಾ ವನ ಯೋಜನೆ ಜಾರಿಗೊಳಿಸಲಾಗಿದೆ. ಈ ಯೋಜನೆಯಡಿ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಖಾಲಿ ಆವರಣಗಳಲ್ಲಿ ವಿವಿಧ ಸ್ಥಳೀಯ ಮರಗಳನ್ನು ನೆಟ್ಟು ಪುಟ್ಟ ಅರಣ್ಯಗಳನ್ನು ನಿರ್ಮಿಸಲಾಗುತ್ತಿದೆ. ವಿದ್ಯಾರ್ಥಿಗಳೇ ತಮ್ಮ ಕೈಯಿಂದ ಗಿಡಗಳನ್ನು ನೆಟ್ಟು ನೀರು ಹಾಕಿ ಅವುಗಳನ್ನು ಪೋಷಿಸುವ ಮೂಲಕ ಪ್ರಕೃತಿಯೊಂದಿಗೆ ನೇರ ಬಾಂಧವ್ಯ ಬೆಳೆಸಿಕೊಳ್ಳುತ್ತಾರೆ. ಇದರಿಂದ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ, ಜವಾಬ್ದಾರಿ ಮತ್ತು ಜೀವ ವೈದ್ಯದ ಮಹತ್ವದ ಬಗ್ಗೆ ಅರಿವು ಬೆಳೆಯುತ್ತದೆ. ಕರ್ನಾಟಕದ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು, ರಾಷ್ಟ್ರೀಯ ಹೆದ್ದಾರಿಗಳು ಹಾಗೂ ಪ್ರಮುಖ ನೀರಾವರಿ ಕಾಲುವೆಗಳ ದಂಡೆಗಳ ಎರಡೂ ಬದಿಗಳಲ್ಲಿ ವ್ಯಾಪಕವಾಗಿ ಮರಗಳನ್ನು ನೆಡುವ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿದೆ. ಈ ಲೀನಿಯರ್ ಪ್ಲಾಂಟೇಶನ್ ಯೋಜನೆಯ ಮೂಲಕ ನೆರಳು, ವಾಯುಮಾಲಿನ್ಯ ನಿಯಂತ್ರಣ, ಮಣ್ಣಿನ ಸವೆತ ತಡೆ ಮತ್ತು ಸುಂದರ ಹಸಿರು ಪರಿಸರವನ್ನು ನಿರ್ಮಿಸಲಾಗುತ್ತಿದೆ. ಜೊತೆಗೆ ರಸ್ತೆ ಪ್ರಯಾಣಿಕರಿಗೆ ತಂಪಾದ ವಾತಾವರಣ ಮತ್ತು ಪಕ್ಷಿ ಪ್ರಾಣಿಗಳಿಗೂ ಆಶ್ರಯ ಲಭ್ಯವಾಗುತ್ತಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮದಂತೆ ಸಾಮಾಜಿಕ ಅರಣ್ಯೀಕರಣವು ಹಲವಾರು ಪ್ರಯೋಜನಗಳನ್ನು ನೀಡುವುದರ ಜೊತೆಗೆ ಕೆಲವು ಸವಾಲುಗಳನ್ನು ಎದುರಿಸುತ್ತದೆ. ಸರಿಯಾದ ಯೋಜನೆ, ಸೂಕ್ತ ಮರಗಳ ಆಯ್ಕೆ ಮತ್ತು ಜನರ ಸಕ್ರಿಯ ಭಾಗವಹಿಸುವಿಕೆಯಿಂದ ಇದರ ಲಾಭಗಳನ್ನು ಹೆಚ್ಚಿಸಬಹುದು ಹಾಗೂ ಸವಾಲುಗಳನ್ನು ಕಡಿಮೆ ಮಾಡಬಹುದು. ಈಗ ಸಾಮಾಜಿಕ ಅರಣ್ಯೀಕರಣದ ಪ್ರಮುಖ ಸಾಧಕ ಮತ್ತು ಬಾಧಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸಾಧಕಗಳು. ಸಾಮಾಜಿಕ ಅರಣ್ಯೀಕರಣದ ಪ್ರಮುಖ ಉದ್ದೇಶ ಗ್ರಾಮೀಣ ಜನರ ಮೂಲಭೂತ ಅಗತ್ಯತೆಗಳನ್ನು ಸ್ಥಳೀಯವಾಗಿಯೇ ಪೂರೈಸುವುದಾಗಿದೆ. ಉರುವಲು ಸೌದೆ, ಜಾನುವಾರುಗಳಿಗೆ ಮೇವು, ಮನೆ ನಿರ್ಮಾಣ ಮತ್ತು ಕೃಷಿ ಉಪಕರಣಗಳಿಗೆ ಬೇಕಾದ ಸಣ್ಣ ಪ್ರಮಾಣದ ಕಟ್ಟಿಗೆಗಳು ಗ್ರಾಮಗಳ ಸಮೀಪದಲ್ಲೇ ಲಭ್ಯವಾಗುವುದರಿಂದ ಜನರ ಜೀವನ ಸುಲಭವಾಗುತ್ತದೆ. ನೈಸರ್ಗಿಕ ಅರಣ್ಯಗಳ ಸಂರಕ್ಷಣೆ. ಜನರಿಗೆ ಅಗತ್ಯವಾದ ಅರಣ್ಯ ಉತ್ಪನ್ನಗಳು ಅವರಿರುವ ಸ್ಥಳದಲ್ಲಿಯೇ ದೊರೆಯುವುದರಿಂದ ನೈಸರ್ಗಿಕ ಅರಣ್ಯಗಳ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ. ಇದರ ಪರಿಣಾಮವಾಗಿ ಅಕ್ರಮ ಮರ ಕಡಿತ ಹಾಗೂ ಮೂಲ ಅರಣ್ಯಗಳು ಮತ್ತು ವನ್ಯಜೀವಿಗಳ ಆವಾಸ ಸ್ಥಾನಗಳು ಉತ್ತಮವಾಗಿ ಸಂರಕ್ಷಿಸಲ್ಪಡುತ್ತವೆ. ಮೂರನೆಯದಾಗಿ ರೈತರಿಗೆ ಮತ್ತು ಗ್ರಾಮೀಣ ಜನರಿಗೆ ಆರ್ಥಿಕ ಲಾಭ. ಕೃಷಿ ಅರಣ್ಯೀಕರಣದ ಮೂಲಕ ರೈತರು ಬೆಳೆಗಳ ಜೊತೆಗೆ ವಾಣಿಜ್ಯ ಮರಗಳನ್ನು ಬೆಳೆಸಿ ಹೆಚ್ಚುವರಿ ಆದಾಯ ಗಳಿಸಬಹುದು. ಜೊತೆಗೆ ನರ್ಸರಿಗಳ ಸ್ಥಾಪನೆ, ಸಸಿ ಉತ್ಪಾದನೆ, ನೆಡುವಿಕೆ ಮತ್ತು ನಿರ್ವಹಣೆಯಂತಹ ಚಟುವಟಿಕೆಗಳು ಗ್ರಾಮೀಣ ಯುವಕರು ಮತ್ತು ಮಹಿಳೆಯರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿ ಅವರ ಆರ್ಥಿಕ ಸ್ವಾವಲಂಬನೆಯನ್ನು ಹೆಚ್ಚಿಸುತ್ತವೆ. ಅಂತಿಮವಾಗಿ ಪರಿಸರ ಸಂರಕ್ಷಣೆ. ಮರಗಳು ಮಣ್ಣಿನ ಸವೆತವನ್ನು ತಡೆಯುತ್ತದೆ, ಗಾಳಿಯ ಗುಣಮಟ್ಟವನ್ನು ಸುಧಾರಿಸುತ್ತವೆ, ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಹಾಗೂ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಜೊತೆಗೆ ಹಕ್ಕಿಗಳು, ಕೀಟಗಳು ಮತ್ತು ಇತರೆ ಜೀವಿಗಳಿಗೆ ಆಶ್ರಯ ಒದಗಿಸಿ ಸ್ಥಳೀಯ ಜೀವ ವೈವಿಧ್ಯವನ್ನು ಬಲಪಡಿಸುತ್ತದೆ. ಬನ್ನಿ ಕೆಲವು ಬಾಧಕಗಳು ಮತ್ತು ಸವಾಲುಗಳ ಬಗ್ಗೆ ಗಮನ ಹರಿಸೋಣ. ಮೊದಲನೆಯದಾಗಿ ಏಕರೂಪದ ಮರಗಳ ನೆಡುವಿಕೆ. ಸಾಮಾಜಿಕ ಅರಣ್ಯೀಕರಣದ ಆರಂಭಿಕ ಹಂತದಲ್ಲಿ ವೇಗವಾಗಿ ಬೆಳೆಯುವ ಕಾರಣದಿಂದ ನೀಲಗಿರಿ ಮತ್ತು ಕೆಲವು ಅಕೇಶಿಯಾ ಪ್ರಭೇದಗಳನ್ನು ದೊಡ್ಡ ಪ್ರಮಾಣದಲ್ಲಿ ನೆಡಲಾಯಿತು. ಒಂದೇ ಪ್ರಭೇದದ ಮರಗಳನ್ನು ವ್ಯಾಪಕವಾಗಿ ಬೆಳೆಸುವುದರಿಂದ ಸ್ಥಳೀಯ ಜೀವವೈವಿಧ್ಯತೆ ಕುಂಠಿತವಾಗುವುದು, ಕೆಲವು ಪ್ರದೇಶಗಳಲ್ಲಿ ನೀರಿನ ಬಳಕೆ ಹೆಚ್ಚಾಗುವುದು ಹಾಗೂ ಪರಿಸರ ಸಮತೋಲನಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಉಂಟಾಯಿತು. ಆದ್ದರಿಂದ ಇಂದು ಸ್ಥಳೀಯ ಹಾಗೂ ಬಹುಪ್ರಭೇದದ ಮರಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಎರಡನೆಯದಾಗಿ ಕೃಷಿ ಭೂಮಿಯ ಬಳಕೆಯಲ್ಲಿ ಅಸಮತೋಲನ. ಕೆಲವು ಪ್ರದೇಶಗಳಲ್ಲಿ ರೈತರು ಆಹಾರ ಬೆಳೆಗಳಿಗಿಂತ ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿ ವಾಣಿಜ್ಯ ಮರಗಳನ್ನೇ ಹೆಚ್ಚಾಗಿ ಬೆಳೆಸಲು ಆರಂಭಿಸಿದರು. ಇದರಿಂದ ಕೃಷಿ ಮತ್ತು ಅರಣ್ಯೀಕರಣದ ನಡುವೆ ಸಮತೋಲನ ಕಾಪಾಡುವ ಅಗತ್ಯತೆ ಹೆಚ್ಚಾಗಿ ಉಂಟಾಯಿತು. ಆದ್ದರಿಂದ ಕೃಷಿ ಅರಣ್ಯೀಕರಣದಲ್ಲಿ ಆಹಾರ ಬೆಳೆಗಳು ಮತ್ತು ಮರಗಳು ಎರಡನ್ನೂ ಸಮನ್ವಯಗೊಳಿಸುವುದು ಅತ್ಯಂತ ಮುಖ್ಯವಾಗಿದೆ. ಮೂರನೆಯದಾಗಿ ನಿರ್ವಹಣೆಯ ಕೊರತೆ. ಸಸಿ ನೆಡುವುದು ಮೊದಲ ಹೆಜ್ಜೆ ಮಾತ್ರ. ಅವುಗಳಿಗೆ ನೀರು, ಬೇಲಿ, ರಕ್ಷಣೆ ಮತ್ತು ನಿರಂತರ ನಿರ್ವಹಣೆ ಅಗತ್ಯ. ಸರಿಯಾದ ಉಸ್ತುವಾರಿ ಇಲ್ಲದೆ ಅನೇಕ ಸಸಿಗಳು ಒಣಗುವುದು ಅಥವಾ ಜಾನುವಾರುಗಳಿಂದ ಹಾನಿಗೊಳಗಾಗುವುದು ಸಾಮಾನ್ಯ ಸಮಸ್ಯೆಯಾಗಿದೆ. ಹೀಗಾಗಿ ಸಸಿ ನೆಡುವುದಕ್ಕಿಂತ ಅವುಗಳನ್ನು ಬದುಕಿಸಿ ಬೆಳೆಸುವುದೇ ದೊಡ್ಡ ಸವಾಲಾಗಿದೆ.
ಅಂತಿಮವಾಗಿ ಸಮುದಾಯದ ಸಹಭಾಗಿತ್ವದ ಸವಾಲುಗಳು, ಅಂದರೆ ಸಮುದಾಯ ಅರಣ್ಯೀಕರಣದಲ್ಲಿ ಸಾರ್ವಜನಿಕ ಜಾಗಗಳ ನಿರ್ವಹಣೆ, ಮರಗಳ ಸಂರಕ್ಷಣೆ ಹಾಗೂ ಲಾಭ ಹಂಚಿಕೆಯ ವಿಷಯದಲ್ಲಿ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಯೋಜನೆ ಯಶಸ್ವಿಗೆ ಸ್ಥಳೀಯ ಜನರ ಸಹಕಾರ, ಪಾರದರ್ಶಕ ನಿರ್ವಹಣೆ ಮತ್ತು ಸಮಾನ ಪಾಲುದಾರಿಕೆ ಅಗತ್ಯವಾಗಿದೆ. ಕೊನೆಯದಾಗಿ ಹೇಳಬೇಕೆಂದರೆ, ಸಾಮಾಜಿಕ ಅರಣ್ಯೀಕರಣ ಎಂಬುದು ಕೇವಲ ಮರಗಳನ್ನು ನೆಡುವ ಕಾರ್ಯಕ್ರಮವಲ್ಲ. ಅದು ಮಾನವ ಮತ್ತು ಪ್ರಕೃತಿಯ ನಡುವಿನ ಬಾಂಧವ್ಯವನ್ನು ಪುನಃ ಗಟ್ಟಿಗೊಳಿಸುವ ಹಸಿರು ಚಳುವಳಿ. ನೈಸರ್ಗಿಕ ಕಾಡುಗಳ ಗಡಿಯನ್ನು ಮೀರಿ ಹಳ್ಳಿಗಳು, ನಗರಗಳು, ಕೃಷಿ ಭೂಮಿಗಳು, ಶಾಲೆಗಳು ಮತ್ತು ಸಾರ್ವಜನಿಕ ಸ್ಥಳಗಳವರೆಗೆ ಹಸಿರನ್ನು ತಲುಪಿಸುವ ಮಹತ್ವದ ಪರಿಕಲ್ಪನೆಯಾಗಿದೆ. ಇದರ ಮೂಲಕ ಗ್ರಾಮೀಣ ಜನರಿಗೆ ಉರುವಲು, ಮೇವು, ಆದಾಯ ಮತ್ತು ಉದ್ಯೋಗದ ಅವಕಾಶಗಳು ದೊರೆಯುತ್ತಿದ್ದರೆ, ನಗರಗಳಿಗೆ ಶುದ್ಧ ಗಾಳಿ, ನೆರಳು ಮತ್ತು ಆರೋಗ್ಯಕರ ಪರಿಸರವೂ ಲಭ್ಯವಾಗುತ್ತಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಪ್ರಕೃತಿಯನ್ನು ಪ್ರೀತಿಸುವ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ವೈಜ್ಞಾನಿಕ ಹಾಗೂ ಶೈಕ್ಷಣಿಕ ಹಾಗೂ ಪ್ರಕೃತಿ ಆಧಾರಿತ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಮುಂದಿನ ಪ್ರಯತ್ನಗಳಿಗೆ ಪ್ರೇರಣೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಹಾಗೂ ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.